ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ನಟ ಧನ್ವೀರ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಅವರು. ಇದೀಗ ಅವರನ್ನ ಭೇಟಿಯಾಗಿದ್ದಾರೆ ಧನ್ವೀರ್ ಅವರು. ದರ್ಶನ್ ಜೊತೆ ಕೆಲ ಕಾಲ ಮಾತುಕತೆ ನಡೆಸಿ ಹೊರಟಿದ್ದಾರೆ ಧನ್ವೀರ್. ಜೈಲಿನಲ್ಲಿದ್ದ ದರ್ಶನ್ ಅನ್ನ ಭೇಟಿ ಮಾಡಿದ್ದಾರೆ ನಟ ಧನ್ವೀರ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು ಜೈಲಿನಲ್ಲಿ ಇದ್ರು. ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ನಟ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಧನ್ವೀರ್ ಅವರು. ದರ್ಶನ್ ಜೊತೆ ಕೆಲ ಕಾಲ ಮಾತುಕತೆಯನ್ನು ನಡೆಸಿ ವಾಪಸ್ ಹೊರಟಿದ್ದಾರೆ ಧನ್ವೀರ್. 100ಕ್ಕೂ ಹೆಚ್ಚು ದಿನಗಳಿಂದ ಜೈಲಿನಲ್ಲಿ ಇದ್ದಾರೆ ನಟ ದರ್ಶನ್ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಹಿನ್ನೆಲೆ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸಾಮಾನ್ಯ ಖೈದಿಯಂತೆ ದರ್ಶನ್ ಕಾಲವನ್ನು ಕಳೆದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ದರ್ಶನ್ ಅವರನ್ನ ಭೇಟಿ ಮಾಡೋಕೆ ಧನ್ವೀರ್ ಅವರು ಹೊರಡ್ತಾ ಇರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು 100 ದಿನಗಳಿಗಿಂತಲೂ ಹೆಚ್ಚು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ಜೈಲಿನಲ್ಲಿದ್ದಾರೆ. ಸೊ ಅವರನ್ನ ಭೇಟಿ ಮಾಡಲು ಇವತ್ತು ಧನ್ವೀರ್ ಅವರು ಬಂದಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ. ದರ್ಶನ್ ಜೊತೆ ಕೆಲ ಕಾಲ ಮಾತುಕತೆಯನ್ನು ನಡೆಸಿ ವಾಪಸ್ ಹೊರಟಿದ್ದಾರೆ ಧನ್ವೀರ್ ಅವರು. 100ಕ್ಕೂ ಹೆಚ್ಚು ದಿನಗಳಿಂದ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಇತ್ತೀಚೆಗೆ ಧನ್ವೀರ್ ಅವರ ಹಯಗ್ರೀವ ಸಿನಿಮಾ ಕೂಡ ಏನು ರಿಲೀಸ್ ಆಗಿತ್ತು. ಈ ಒಂದು ಕ್ಷಣದಲ್ಲಿ ದರ್ಶನ್ ಅವರು ಇರದೇ ಇರೋದ್ರಿಂದ ತುಂಬ ಬೇಸರ ಕೂಡ ಆಗಿದ್ರು. ಸೊ ಇದೀಗ ದರ್ಶನ್ ಅವರನ್ನು ಧನ್ವೀರ್ ಅವರು ಭೇಟಿ ಮಾಡಿ ಕೆಲ ಕಾಲ ಮಾತುಕತೆಯನ್ನು ನಡೆಸಿ ವಾಪಸ್ ಹೊರಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಆಗಿತ್ತು. ಇದರಿಂದ ಇವರು ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸಾಮಾನ್ಯ ಖೈದಿಯಂತೆ ಕಾಲವನ್ನು ಕಳೆದಿದ್ದಾರೆ ದರ್ಶನ್.